ಇದೇ ಮೊದಲನೇ ಫ್ರಾಕು ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದು. ಏನೋ ಡಿಸೈನ್ ಮಾಡೋರು. ಆಮೇಲೆ ನೆಕ್ಸ್ಟ್ ಬರ್ತ್ಡೇಗೆ ಈ ಡ್ರೆಸ್ ನ ಕಳ್ಸಿರೋದು. ಇದು ಅವನೇ ಸೆಲೆಕ್ಷನ್ ಮಾಡಿ ತಗೊಬಂದಿರೋದು. ಲಾಂಗ್ ಫ್ರಾಕ್ ತರ. ನೋಡ್ರಿ ಹಿಂಗೈತೆ. ಬಾಕ್ಸಲ್ಲಿ ಇಟ್ಟಿದ್ದೀವಿ ಹಂಗೆ ನಾವು ಓಪನ್ನು ಸಹ ಮಾಡಿಲ್ಲ. ಓಪನ್ ಮಾಡಿ ನೋಡಿದೀವಿ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಬ್ಲಾಗಲ್ಲಿ ನೋಡಿದ್ರಿ ನಮ್ಮ ಜಾಣೆ ಮಗಳದು ಸ್ವೆಟರ್ ಕಲೆಕ್ಷನ್ ಬ್ಲಾಗ್ ನೋಡಿದ್ರಿ. ಈಗ ನಾವು ನಮ್ಮ ಜಾಣೆ ಮಕ್ಕಳು ಡ್ರೆಸ್ ಕಲೆಕ್ಷನ್ ಬ್ಲಾಗ್ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರು, ಅದಕ್ಕೋಸ್ಕರ ಈಗ ಅದೇ ಬ್ಲಾಗ್ ಮಾಡ್ತಿದ್ದೀವಿ. ಅವಳು ಯಾವ್ಯಾವ ಡ್ರೆಸ್ ಹಾಕಿದ್ಲು ಏನು ಅಂತ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಅಂದರೆ ತುಂಬ ಅವಳು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕೆಲವೊಂದು ಮೆಮೊರಿಗೆ ಅಂತ ಎತ್ತಿಟ್ಟಿದ್ದೀವಿ. ಅವಳು ಹಾಕೊಂಡಾಗಲ್ಲ ಡ್ರೆಸ್ಸು, ಫಸ್ಟು ಫ್ರಾಕು ಆ ಥರ ಏನೋ ಕೆಲವೊಂದು ಇಟ್ಟಿದ್ದೀವಿ. ಅದಾದಮೇಲೆ ಈಗ ಅವಳ ಹತ್ರ ಎಷ್ಟು ಬಟ್ಟೆಗಳಿದ್ದಾವೆ ಅಂತ. ತುಂಬ ಏನಿಲ್ಲ ರೀ, ನಮ್ಮ ಮನೇಲಿ ವಾರ್ಡ್ರೋಬ್ ತುಂಬ ಅಷ್ಟು ಬಟ್ಟೆ ಇಲ್ಲ. ಅಲ್ಲ ಫಸ್ಟ್ ಆಫ್ ಆಲ್ ವಾರ್ಡ್ರೋಬೇ ಇಲ್ಲ. ಅಂದರೆ ಅವಳು ಬೆಳೆದಂಗೆ ಅವಳು ತುಂಬ ಚೆನ್ನಾಗಿರೋ ಡ್ರೆಸ್ಸು ಬೇರೆ ಬೇರೆ ಥರ ಎಲ್ಲ ತಂದಿದ್ದೀವಿ. ಎಲ್ಲ ಡ್ರೆಸ್ಗಳ್ನು ಅಕ್ಕಿ ಅವಳು ಬೆಳೆದ ಮೇಲೆ ತುಂಡ ಬರುತ್ತಲ್ಲ, ಬೇರೆ ಯಾರಿಗಾದ್ರೂ ಕೊಟ್ಬಿಡ್ತೀವಿ, ಮನೇಲಿ ಇಟ್ಕೊಂಡು ಏನು ಮಾಡೋದು ಅಂತ. ಈಗ ಅವಳ ಹತ್ರ ಎಷ್ಟು ಇದಾವೆ ಅಂತ ತೋರಿಸ್ತೀವಿ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಈಗ ನಮ್ಮ ಶ್ರೀಮತಿ ಅವರು ಒಂದೊಂದಾಗಿ ಡ್ರೆಸ್ನ ತೋರಿಸ್ತಾರೆ. ನಾವು ಹಿಂದೆ ನಿಂತು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತೀವಿ. ಸರಿನಾ? ಸರಿ ಆಯ್ತು. ನಮ್ಮ ಶ್ರೀಮತಿ ಅವ್ರು ಯಾಕಂದ್ರೆ ನಿದ್ದೆ ಮಾಡ್ತಾವ್ರೆ. ಬ್ಲಾಗ್ ಶುರು ಮಾಡಿಲ್ವಲ್ಲ ಅದಕ್ಕೆ. ಬ್ಲಾಗ್ ಆಗಲೇ ಶುರು ಆಯಿತು. ಈಗ ನೀವು ಇದು ಮಾಡೋದಷ್ಟೇ. ರೆಡಿ, 1 2 3 ಸ್ಟಾರ್ಟ್. ನಮ್ಮ ಜಾಣಿ ಮಗಳ ಮೊದಲನೇ ಫ್ರಾಕ್. ನೋಡ್ರಿ, ಈ ಫ್ರಾಕು ಬಂದ್ಬಿಟ್ಟು ಅವರ ಮಾಮ ಕೃಷ್ಣ ಮಾಮ ಅಂದರೆ ನಮ್ಮ ಶ್ರೀಮತಿಯವರ ಅಣ್ಣ. ಅನ್ನಕ್ಕಿಂತ ಕೃಷ್ಣ ಮಾಮ ಅಂದರೆ ಚೆನ್ನಾಗಿರೋದು. ಕೃಷ್ಣ ಮಾಮ ತಂದಿದ್ದ ಮೊದಲನೇ ಫ್ರಾಕ್. ನನ್ನ ಮಗಳು ಫಸ್ಟ್ ನಮ್ಮ ಮನೆಗೆ ಬಂದಾಗ ಇದೇ ಫ್ರಾಕ್ ನ ಹಾಕೊಂಡು ಈ ಮನೆಗೆ ಬಂದಿದ್ದು. ಅಂದ್ರೆ ಫಸ್ಟ್ ತವ್ರ ಮನೆಗೆ ಹೋಗ್ತಾರೆ, ಬಾಣಂತನ ಮುಗಿಸ್ಕೊಂಡು ಏನೋ ಬರ್ತಾರಲ್ಲ, ಬಾಣಂತನ ಮುಗಿಸ್ಕೊಂಡು ಗಂಡನ ಮನೆಗೆ ಬರ್ಬೇಕಾದ್ರೆ. ಅಲ್ಲಿವರೆಗೂ ಇದು ಫ್ರಾಕ್ ಹಾಕಿಲ್ಲ ಅವಳಲ್ಲ. ಫ್ರಾಕ್ ಹಾಕಿಲ್ಲ, ಇದೇ ಮೊದಲನೇ ಫ್ರಾಕ್. ಅಂದ್ರೆ ನಾವು ಕಟ್ಟೋದು ಮತ್ತೆ ಬಟನ್ ಇರೋ ತರ ಏನೋ ಬರ್ತವೆ, ಆ ತರದ್ ಹಾಕಿದೀವಿ ಅಷ್ಟೇ. ಇದೇ ಮೊದಲನೇ ಫ್ರಾಕು, ಅದಕ್ಕೆ ನೆನಪಿಗೆ ಅಂತ ಹಾಗೆ ಎತ್ತಿಟ್ಟಿದ್ದೀವಿ. ಆಮೇಲೆ ಇದು ನೋಡ್ರಿ, ಇದು ಬಂದು ಲಂಗ ಬ್ಲೌಸ್, ಪುಟಾಣಿ ಲಂಗ ಬ್ಲೌಸ್. ನಮ್ಮ ಜನೆ ಮಗಳು ಮೊದಲನೇ ಸರಿ ಹಾಕಿರುವಂತ ಲಂಗ ಬ್ಲೌಸ್. ಇದು ನಾನ್ ಸೆಲೆಕ್ಟ್ ಮಾಡಿದ್ದಲ್ಲ, ನಮ್ಮ ಮನೆಯವರು ಬೆಂಗಳೂರಿಗೆ ಹೋದಾಗ ಅವ್ರೊಬ್ರೆ ಬೆಂಗಳೂರಿಗೆ ಹೋಗಿದ್ರು, ಅವಾಗ ತಗೊಬಂದಿರುವಂತ ಲಂಗ ಬ್ಲೌಸ್. ನೋಡಿ, ಪುಟಾಣಿದು ಬ್ಲೌಸ್ ಚೆನ್ನಾಗೈತೆ, ಲಂಗನೂ ಚೆನ್ನಾಗೈತೆ. ಕಲರ್ ಕಾಂಬಿನೇಷನ್ ಸಖತ್ತಾಯ್ತದು ಅಲ್ಲ. ಅದು ಬಂದ್ಬಿಟ್ಟು ಬರೀ 150 ರೂಪಾಯಿ. ಅವಾಗ ಹೌದಾ? ಎಲ್ಲಿ ಅಂದ್ರೆ ಗೊತ್ತಿಲ್ಲ, ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನ ಐತಲ್ಲಿ, ಅಲ್ಲಿ ಆ ರೋಡಲ್ಲಿ ಮಾರ್ತಾ ಇದ್ರು ಫುಟ್ಪಾತ್ ಅಲ್ಲಿ ತಗೊಬಂದಿದ್ದು ಬರೀ 150 ರೂಪಾಯಿ. ಅದು ಇದಾಕಿ ಫೋಟೋ ಶೂಟ್ ಮಾಡಿದ್ವಿ, ಒಂದು ಸಖತ್ತಾಗಿ ಬಂದಿದೆ ಫೋಟೋ ಶೂಟ್. ಗೊಂಬೆ ಇಟ್ಟು ಮಾಡಿದ್ವಿ, ನೋಡ್ತೀವಿ ಸಿಕ್ಕಿದ್ರೆ ಹಾಕ್ತೀನಿ. ಸರಿ, ಆಮೇಲೆ ನನ್ನ ಮಗಳ ಮೊದಲನೇ ವರ್ಷದ ಬರ್ತಡೆಯ ಹುಟ್ಟುಹಬ್ಬದ ಉಡುಗೊರೆ ಡ್ರೆಸ್ ಇದು. ಇದೊಂದು, ಮತ್ತೆ ಇದು ನೋಡ್ರಿ, ಇದು ನೋಡಿದ್ರಲ್ಲ, ಈ ಡ್ರೆಸ್ಸು ಮತ್ತೆ ಈ ಡ್ರೆಸ್ಸು ವೀಣಕ್ಕ ಅಂತ ಇದಾರೆ ಒಬ್ರು. ಈ ಫ್ರಾಕು ಇವೆರಡೂ ಈಗ ನೋಡ್ತಾ ಇದ್ರಲ್ಲ, ಅದನ್ನು ಆಗ್ಲೇ ತೋರಿಸಿದ್ರಲ್ಲ, ಅವೆರಡು ಫ್ರಾಕು ವೀಣಕ್ಕ ಅಂತ ಪ್ರತಿ ವರ್ಷ ಅವಳು ಬರ್ತಡೆಗೆ ಉಡುಗೊರೆ ಕಳಿಸ್ತಾರೆ ಇರ್ತಾರೆ. ಮೊದಲನೇ ವರ್ಷ ಕಳಿಸಿರುವಂತದ್ದು ಈ ಫ್ರಾಕ್ ಅಷ್ಟೇ ಅಲ್ಲ, ಬೇರೆ ಏನೋ ಟಾಯ್ಸ್ ಎಲ್ಲ ಕಳಿಸಿದ್ರು. ಈ ಫ್ರಾಕ್ ಇವೆರಡೂ ಮೊದಲನೇ ಬರ್ತಡೆಗೆ. ಆದ್ರೆ ನಾವು ಬರ್ತಡೇ ದಿನ ಹಾಕಿದೀವಿ ಈ ಫ್ರಾಕ್. ಫಸ್ಟ್ನೇ ಬರ್ತಡೆಗೆ ರೆಡ್ ಹಾಕಿದ್ದು ಎರಡು, ಅದಕ್ಕೆ ನೆನಪಿಗೆ ಅಂತ ಹಾಗೆ ಎತ್ತಿಟ್ಟಿದ್ವಿ. ಫಸ್ಟ್ನೇ ಬರ್ತಡೇ ದಿನ ಅಂತ ಎತ್ತಿಟ್ಟಿದ್ದೀವಿ. ವೀಣಾಕ್ ಅಂತ ಕಳಿಸಿದ್ದು, ಅದು ಮುಂದೆ ತೋರಿಸ್ತೀವಿ. ಇನ್ನೂ ಬೇರೆ ಬೇರೆ ಕಳಿಸಿದ್ದಾರೆ. ಇದು ಜೀನ್ಸ್ ಪ್ಯಾಂಟ್ ಇರಲಿ, ಎಷ್ಟುದ್ದ ಆಯ್ತು ನೋಡಿ ಜೀನ್ಸ್ ಅಲ್ಲ. ಇದು ಮೇಲೆ ಒಂದು ಟಿ ಶರ್ಟ್ ಇತ್ತು, ವೈಟ್ ಕೋಟ್ ಏನೋ ಕೋಟ್ ಬಂದಿತ್ತು. ಅದು ಟಿ ಶರ್ಟ್ ಕೋಟ್ ಇಲ್ಲ, ಜೀನ್ಸ್ ಪ್ಯಾಂಟ್ ಮಾತ್ರ ಇತ್ತು. ನಮ್ಮ ಮಗಳು ಹಾಕಿರುವಂತ ಮೊದಲನೇ ಜೀನ್ಸ್ ಪ್ಯಾಂಟ್ ಎಷ್ಟುದ್ದ ಆಯ್ತು ನೋಡ್ರಿ. ಈಗ ನಮ್ಮ ಮಗಳು ತುಂಬಾ ಉದ್ದ ಬೆಳೆದ್ಬಿಟ್ಟಿದೆ ಅದು. ಆಮೇಲೆ ಇದು ಬಂದ್ಬಿಟ್ಟು ಇದು ತುಂಬಾ ಖುಷಿ ಕೊಡ್ತಾ ಇದೆ ಹೇಳ್ಕೊಳ್ಳೋದಕ್ಕೆ. ಲಂಗ, ಅದು ಲಂಗ ತೋರಿಸು. ಲಂಗ ನೋಡ್ರಿ, ಇದು ಪ್ರಿಲ್ಲು, ಇದೆಲ್ಲ ಪ್ರಿಲ್ಲೆಲ್ಲ ಸ್ಟಿಚ್ ಮಾಡಿ ಈ ಕಡೆ ಇಲ್ಲಿವರೆಗೂ ಸ್ಟಿಚ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಏನಿದು ನೆರಿಗೆ ಅಂತಾರ, ನೆರಿಗೆ ಇಟ್ಟಿದ್ದಾರೆ ಅದು. ಆಮೇಲೆ ಅದು ಬ್ಲೌಸ್ ಬಂದ್ಬಿಟ್ಟು ಎಷ್ಟು ಲಂಗದ ಪೀಸಲ್ಲೇನೆ ಕಟ್ ಮಾಡಿ ಇದನ್ನೇನಂತಾರೆ, ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದು. ಏನೋ ಡಿಸೈನ್ ಮಾಡೋರೆ. ಈ ಥರ ಈ ಲಂಗ ಬ್ಲೌಸು
ನಾನು ಟೈಲರಿಂಗ್ ಕಲ್ತ ಮೇಲೆ ನನ್ನ ಮಗಳಿಗೋಸ್ಕರ ಹೊಲ್ದಿರೋ ಮೊದಲನೇ ಲಂಗ ಬ್ಲೌಸ್. ಇದರಲ್ಲಿ ನನಗೆ ಒಂದು ತುಂಬಾ ಆಸೆ ಇದೆ. ನೀವೇನ್ ಅನ್ಕೋತಿರೋ ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ. ನನ್ನ ಮಗಳಿಗೆ ಮದ್ವೆ ಮಾಡಿ ಅವಳಿಗೆ ಒಂದು ಗಂಡ್ ಮಗುನಾದ್ರೂ ಆಗ್ಲಿ ಹೆಣ್ ಮಗುನಾದ್ರೂ ಆಗ್ಲಿ, ಆ ಮಗು ಆದ್ರೆ ಆ ಮಗುಗೆ 1.5 ವರ್ಷ 2 ವರ್ಷ ಆದ್ಮೇಲೆ ಈ ಲಂಗ ಬ್ಲೌಸ್ ನ ಹಾಕಿ ಫೋಟೋ ಶೂಟ್ ಮಾಡ್ಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ಹಾಗೆ ಎತ್ತಿಟ್ಟಿದ್ದಾರೆ. ಅದು ಫಸ್ಟ್ ಹೊಲ್ದಿದ್ದಲ್ಲ, ಅದಕ್ಕೆ ಫಸ್ಟ್ ಹೊಲ್ದಿರೋ ಲಂಗ ಬ್ಲೌಸ್. ಇನ್ನೊಂದು ಏನ್ ಗೊತ್ತಾ, ಇದಕ್ಕೆ ಪಾಲ್ ಹಾಕಿದೀನಿ. ಕಾಲ್ ಚೈನ್ ಎಲ್ಲ ಆಗ್ತಾ ಇಲ್ಲ ಅವಾಗ. ಈಗ ಸ್ಕೂಲ್ಗೆ ಹೋಗೋದಕ್ಕೆ ಕಾಲ್ ಚೈನ್ ಹಾಕಲ್ಲ. ಕಾಲ್ ಚೈನ್ಗೆಲ್ಲ ಸಿಕ್ಕಾಕೊಳ್ಳುತ್ತೆ, ಲಂಗ ಎಲ್ಲ ಹಾಳಾಗುತ್ತೆ ಅಂತೇಳಿ ಕಾಲ್ ಚೈನ್ ಹಾಕಿ ಲಂಗದ ಪೀಸಲ್ಲೇ ಪ್ಯಾಚ್ ವರ್ಕ್ ಮಾಡಿ ಲೇಸ್ ಹಾಕಿ ಗೆಜ್ಜೆ ಕಟ್ಟಿ ನನ್ನ ಬ್ಲೌಸ್ ಹೊಲ್ದಿರೋದು. ನೀವು ಇಷ್ಟೊತ್ತು ಏನು ನೋಡಿದ್ರಿ ಅದೆಲ್ಲಾನು ನೆನಪಿಗೆ ಅಂತ ಎತ್ತಿಟ್ಟಿರೋ ಅಂತ ಡ್ರೆಸ್ ಕಲೆಕ್ಷನ್. ಅದು ಚಿಕ್ಕ ವಯಸ್ಸಲ್ಲಿ ಹಾಕಿರುವಂಥದ್ದು. ಈಗಿರುವಂಥದ್ದು ಬಂದ್ಬಿಟ್ಟು ಇದು ಲಂಗ. ಇದು ಲಂಗ. ನೋಡ್ರಿ ಈ ಥರ. ಇದು ವೀಣಕ್ಕೆ ಅವ್ರು ಕಳಿಸಿದ್ದು. ವೀಣಕ್ಕೆ ಅವ್ರು ಕಳಿಸಿರೋ ಅಂಥದ್ದು. ಉಲ್ಟಾ ಹಾಕಿದ್ಯಾ? ಮಡ್ಚಿಕ್ಕಿದ್ಯಾ? ನಾನು ಉಲ್ಟಾನೇ ಮಡ್ಚಿರೋದು, ಏನು ಕಲೆ ಆಗದೆ ಇರಲಿ ಅಂತ. ತುಂಬಾ ಚೆನ್ನಾಗಿದೆ ಇದು. ಇದು ರೆಡಿ ಅವರೇನೋ ತಗೊಂಡು. ಇಲ್ಲ, ರೆಡಿ ಲಂಗ ಬ್ಲೌಸ್ ಇದು, ಸ್ಟಿಚ್ ಮಾಡಿಸಿರೋದಲ್ಲ. ರೆಡಿನೇ ಸಿಗುತ್ತೆ ಈ ತರ. ಅದನ್ನ ನಾನು ಸ್ವಲ್ಪ ಸಣ್ಣ ಇದ್ದಾಳಲ್ವ ನನ್ನ ಮಗಳು, ಆಲ್ಟ್ರೇಷನ್ ಮಾಡಿದ್ದೀನಿ ಅಷ್ಟೇ. ಅವ್ರು ಕಳ್ಸಕ್ಕೆ ಸ್ವಲ್ಪ ದೊಡ್ಡದಿತ್ತು, ಅದನ್ನ ಸ್ವಲ್ಪ ಟೈಲರ್ ಆಗಿ ಇವರು ಆಲ್ಟ್ರೇಷನ್ ಮಾಡಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಬ್ಲೌಸು, ಲಂಗ. ಇದು ಒಂದು 5ನೇ ವರ್ಷದ್ದು ಬರ್ತಡೇಗ 6ನೇ ವರ್ಷದ ಬರ್ತಡೇಗ ಕಳ್ಸಿರೋದು ಅವರು. ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಮ್ಯಾಚಿಂಗ್ ಸರ ಬಳೆ ಎಲ್ಲ ಕಳ್ಸಿದ್ರು. ಎಲ್ಲ ಕಳ್ಸಿದ್ರು. ನಾವ್ ಹೇಳಿದ್ವಲ್ಲ ಅವಾಗ್ಲೇ, ಮೊದಲನೇ ವರ್ಷಕ್ಕೆ ಕಳಿಸಿದ್ರು ಅಂತ. ಅದಾದ್ಮೇಲೆ ಪ್ರತಿ ವರ್ಷನೂ ಬರ್ತಡೇ ಕಳಿಸ್ತಾನೆ ಇದ್ದಾರೆ. ಅದಾದ್ಮೇಲೆ ಇದು ಅಷ್ಟೇ. ಇದು ನೋಡ್ರಿ, ಇದು ಡ್ರೆಸ್ ಕಳ್ಸಿದಾದ್ಮೇಲೆ ನೆಕ್ಸ್ಟ್ ಬರ್ತಡೇಗೆ ಈ ಡ್ರೆಸ್ ನ ಕಳ್ಸಿರೋದು. ಇದು ಅವಾಗ ಇದು ಏನಿದು ಟ್ರೆಡಿಷನಲ್ ಡ್ರೆಸ್ ಕಳಿಸಿದ್ವಿ ಅಂತ ಹೇಳ್ಬಿಟ್ಟು, ಈ ಸಲ ಬೇರೆ ತರ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ವೀಣಕ್ಕೆ ಅವರೇ ಕಳಿಸಿದ್ರು. ಪಾರ್ಟಿ ವೇರ್. ಇದು ಹೆಂಗ್ ಮಿಂಚ್ತಾ ಇತ್ತು ನೋಡ್ರಿ. ನೈಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಫಂಕ್ಷನ್ಗಳಿಗೆ, ನೈಟು, ರಿಸೆಪ್ಷನ್ನು, ಪಾರ್ಟಿ ಆ ಥರ ಹಾಕೋದು. ಇದು ಈ ಫ್ರಾಕ್ ಬ್ಲ್ಯಾಕ್ ಕಲರ್ ಇದನ್ನು, ಮತ್ತು ಇನ್ನೊಂದು ಇದ್ರ ಜೊತೆಗೆ ಇನ್ನೂ ಒಂದು ಕಳಿಸಿದ್ರು, ಇದೊಂದು ವೈಟ್. ಇದೊಂದು, ಇವೆರಡು ಕಳಿಸಿದ್ರು ಆ ವರ್ಷ. ಒಂದೇ ವರ್ಷ ಕಳಿಸಿರೋದು. ಒಂದೇ ವರ್ಷ. ಆ ಲಂಗ ಬ್ಲೌಸ್ ಕಳಿಸಿದ್ರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ವರ್ಷ ಕಳಿಸಿದ್ದು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಗ್ರ್ಯಾಂಡ್ ಆಗಿದೆ, ಮಿಂಚುತ್ತೈತೆ. ಟ್ರೆಡಿಷನಲ್ ಕಳಿಸಿದ್ದೀನಿ, ಈ ಸಲ ಬೇರೆ ಥರ ಕಳಿಸ್ತೀನಿ ಅಂತ ಕಳಿಸಿದ್ದು. ಇದು ಬಂದುಬಿಟ್ಟು ತುಂಬ ವಿಶೇಷ ನಮ್ಮ ಮಗಳಿಗೆ. ಅವ್ರ ಮಾಮ ತಂದಲ್ಲ ಫಸ್ಟು, ಏನದು ಫಸ್ಟ್ನೇ ಫ್ರಾಕು ಹಾಕಿದ್ದು. ಇದು ಸಹ ಅವ್ರ ಮಾಮನೇ ತಂದಿರೋದು. ಇದು ಬಂದ್ಬಿಟ್ಟು ಅದು ಅವನೇ ಸೆಲೆಕ್ಷನ್ ಮಾಡಿ ತಂದಿರೋದು. ಇದು ಅವನೇ ಸೆಲೆಕ್ಷನ್ ಮಾಡಿ ತಗೊಬಂದಿರೋದು. ಇದು ತಂದಿರೋದು ಬಂದ್ಬಿಟ್ಟು ಎಲ್ಲಿ, ಡ್ರೆಸ್ ಸರ್ಕಲ್. ನಾವು ನಮ್ಮ ಗೃಹ ಪ್ರವೇಶಕ್ಕೆ ಬಟ್ಟೆ ತರಕ್ಕೆ ಹೋಯ್ತಲ್ಲ, ಸ್ಯಾರಿ ತರೋದಕ್ಕೆ, ಅಲ್ಲಿ ಡ್ರೆಸ್ ಸರ್ಕಲಲ್ಲಿ ತಂದಿರೋದು. ನಮ್ಮ ಶ್ರೀಮತಿಯವರ ಅತ್ತಿಗೆ ಸೀಮಂತ ಅನ್ನೋದಕ್ಕಿಂತ ನಮ್ಮ ಜಾಣೆ ಮಗಳ ಅವರ ಅತ್ತೆ ಸೀಮಂತಕ್ಕೆ ಜಾಣೆಯವರ ಕೃಷ್ಣಮ್ಮ ಕೊಡ್ಸಿರೋ ಅಂತ ಹೊಸ ಡ್ರೆಸ್. ಅವನು ಅವಾಗ ಫ್ರಾಕ್ ತಂದ ಮೇಲೆ ಪ್ರತಿ ಸಲ ಯಾವಾಗಾದ್ರೂ ಬಂದ್ರೂ ಡಿಮಾರ್ಟಲ್ಲಿ ಏನಾದರೂ ಕೊಡಿಸ್ತಾನೆ, ಅಥವಾ ಬೇರೆ ಏನಾದರೂ ಬಟ್ಟೆ ತಗೋತಾನೆ, ಇಲ್ಲ ದುಡ್ಡು ಕೊಟ್ಬಿಡ್ತಾನೆ. ಇದಕ್ಕೆ ಏನಕ್ಕೆ ಏನದು ನಿಮ್ಗೇನೋ ಕೊಡ್ತಾರಲ್ಲ, ಏನದು ಬಾಗ್ನ ಕೊಡ್ತಾರಲ್ಲ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ಆ ಟೈಮಲ್ಲಿ ಜಾಣೆಗೂ ದುಡ್ಡು ಕೊಡ್ತಾನೆ ತಗೊಳ್ರಿ ಅಂತ. ಅದ್ರ ವೇಲು, ಇಲ್ಲಾಂದರೆ ಬಟ್ಟೆ ಅವನೇ ತಂದಿರ್ತಾನೆ ಆ ಥರ. ಇದು ಆಮೇಲೆ ತೋರಿಸೋಣ, ಇವು ತೋರಿಸ್ಬಿಡ್ಲ. ಇದು ನಾವು ಡಿಮಾರ್ಟ್ ಹೋದಾಗ ಯಾವಾಗಲೂ ತಗೊಬಂದಿದ್ದು. ತುಮಕೂರು ಡಿಮಾರ್ಟ್ ಅಲ್ಲ ಅನ್ಸುತ್ತೆ ಇದು. ಡಿಮಾರ್ಟ್ ಅಲ್ಲ, ತುಮಕೂರು ಡಿಮಾರ್ಟ್ ಅಲ್ಲಿ 2-3 ವರ್ಷ ಆಯ್ತು ಅವಾಗಲೇ ತಗೊಂಡು. ಇದಕ್ಕೆ ಟಾಪ್ ಏನೋ ಜೀನ್ಸ್ ಟಾಪ್ ಅಂತ. ಇದಕ್ಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಾಕೋತಾಳೆ, ಈಗಲೂ ಆಗ್ತಾ ಇದೆ ಅವಳಿಗೆ. ಇವು 2 ಟ್ರೆಂಡ್ಸ್ ಅಲ್ಲಿ ತಂದಿರೋದು. ಇದೊಂಥರ ಲಾಂಗ್ ಫ್ರಾಕ್ ತರ. ನೋಡ್ರಿ ಹಿಂಗೈತೆ ಅಂದ್ರೆ. ಇದೊಂದು ಇನ್ನೊಂದು ತೋರಿಸ್ತೀವಿ. ಇದು ಅದೇ ತರ ಬಟ್ಟೆ ಐತೆ ನೋಡ್ರಿ, ಒಂದೇ ಪ್ಯಾಟರ್ನು. ಇದು ಕಲರ್ ಮಾತ್ರ, ಕಲರ್ ಡಿಸೈನ್ ಚೇಂಜ್. ಇದೆರಡು ಆಫರ್ ಇತ್ತು ಅವಾಗ ತಗೊಬಂದಿರೋದು. ನೆಕ್ಸ್ಟ್ ಇದನ್ನ ತೋರಿಸ್ತೀನಿ. ಇದು ಅಷ್ಟೇ ನಮ್ಮ ಶ್ರೀಮತಿಯವರು. ಇದು ಅಷ್ಟೇ ಅಂತಿದ್ದಂಗೆ ಅಂಗಡಿಯಲ್ಲಿ ತಂದಿದ್ದು ಅನ್ಕೊಂಡ್ಬಿಟ್ಟೆ ನಾನು. ಅಲ್ಲ, ಇದು ಅಷ್ಟೇ ಅಂದ್ರೆ ನಮ್ಮ ಶ್ರೀಮತಿಯವರು ಹೊಲ್ದಿದ್ದು ಅಂತ. ಸಾರಿ, ತಪ್ಪಾಯ್ತು. ಇದು ನೋಡ್ರಿ, ಇದು ನಮ್ಮ ಶ್ರೀಮತಿಯವರು ಏನದು ಯುಗಾದಿ ಹಬ್ಬಕ್ಕೆ ಬಟ್ಟೆ ಪೀಸ್ ತಂದು ಹೋಗಿ, ಹೋದ ವರ್ಷ ಆಚೆ ವರ್ಷ ಯುಗಾದಿ ಹಬ್ಬಕ್ಕೆ, 2 ವರ್ಷ ಹಿಂದೆ ಯುಗಾದಿ ಹಬ್ಬಕ್ಕೆ. ಇಲ್ಲ 2 ವರ್ಷ ಹಿಂದೆ ಯುಗಾದಿ ಹಬ್ಬ ಆಯ್ತು ಅನ್ಸುತ್ತೆ. ಒಟ್ಟಿಗೆ ಓದ್ ಯುಗಾದಿ ಅಲ್ಲ, ಆಚೆ ಯುಗಾದಿ ನೋಡ್ರಿ. ಇದೇನು ಲಂಗ ದಾವಣಿ ಅಲ್ವಾ?
ಬ್ಲೌಸು ಇದು ಲಂಗ. ಲಂಗ ನಮ್ಮ ಶ್ರೀಮತಿ ಅವ್ರು ಹೊಲ್ದಿರೋದು ಮಗಳಿಗೋಸ್ಕರ. ಇದು ಯಾವ ತರ ಗೊತ್ತಾ, ನೆಟ್ಟಾಗಿ ಹೊಲ್ದಿದ್ದೀನಿ, ಅಳ್ಟ್ಕೊಳ್ಳೋ ತರ ಹಾಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ. ಒಳಗಡೆ ಇದೇನೋ ಹಾಕ್ತಾರಲ್ಲ ಫ್ರಾಕ್ ಆಳ್ಟ್ಕೊಳ್ಳುತ್ತಲ್ಲ ಆ ಥರ ಹಾಕಿ ಹೊಲ್ದಿರೋ ಅಂಥದ್ದು. ಇದು ಬೇರೆ ಪೀಸ್ ಸಿಗುತ್ತಲ್ವಾ, ಕಟ್ ಪೀಸು, ಆ ತರ ಪೀಸ್ ತಗೊಂಡು ಸ್ಟಿಚ್ ಮಾಡಿರೋ ಅಂತದ್ದು ಲಂಗ ಬ್ಲೌಸು. ಇದು ಬೇರೆ ಸಪ್ರೇಟ್ ಬ್ಲೌಸ್ ಪೀಸ್ ಬರುತ್ತಲ್ವಾ, ಸಿಲ್ಕ್ ಬ್ಲೌಸ್ ಪೀಸು, ಆ ತರ ಸಿಲ್ಕ್ ಬ್ಲೌಸ್ ಪೀಸ್ ತಗೊಂಡು ಅದಕ್ಕೇನೆ ಇದೇ ಲಂಗದ ಬಟ್ಟೆನೇನೆ ಪ್ಯಾಚ್ ವರ್ಕ್ ಕೊಟ್ಟಿದ್ದೀನಿ ಸ್ವಲ್ಪ ಸುತ್ತ ಬಾರ್ಡರ್ ತರ ಕೊಟ್ಟು. ಇದು ದಾವಣಿ, ಇದು ದಾವಣಿ ಅಲ್ಲ, ಇದು ಇದು ದಾವಣಿಗೆ ದಾವಣಿ ಮಾಡಿದ್ದು. ಇದು ಅಮ್ಮ ಮಗಳಿಗೋಸ್ಕರ ಹೊಲ್ದಿರೋ ಅಂಥದ್ದು ಲಂಗ ದಾವಣಿ. ಅದು ಸುಮಾರು ಹೊಲ್ದಿದ್ದೀನಿ, ಒಂದು 5-6 ಹೊಲ್ದಿದ್ದೀನಿ. ಕೆಲವೊಂದು ಇದು ತುಂಡ ಬಂದ್ವು ಅಂತ ಹೇಳಿ ಬೇರೆಯವ್ರು ಕೊಟ್ಬಿಟ್ಟಿದ್ವಿ ಮನೇಲಿ ಇಟ್ಕೊಂಡು ಏನಕ್ಕೆ ಅಂತ. ಕೆಲವೊಂದು ಲೆಹಂಗಾ ಟೈಪ್ ಹೊಲ್ದಿದ್ದೀನಿ, ನೆಟ್ಟೆಡ್ ಸ್ಯಾರಿ ಇತ್ತು ಅಂತ ಆ ಸ್ಯಾರಿಯಲ್ಲಿ. ಆಮೇಲೆ ಇದೇ ತರನೇ ಲಂಗ ಬ್ಲೌಸ್ ಪೀಸ್ ತಗೊಬಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ನನ್ನ ಮಗಳು ಚಿಕ್ಕ ಹುಡುಗಿಯಿಂದಲೂ ಜಾಸ್ತಿ ಗೌರಿ ಹಬ್ಬ, ಯುಗಾದಿ ಹಬ್ಬ ಆ ತರಕ್ಕೆ ಲಂಗ ಬ್ಲೌಸು, ಲಂಗ ದಾವಣಿ ಆ ತರನೇ ಸ್ಟಿಚ್ ಮಾಡಿರೋದು. ತುಂಡ ಬಂದಾಗ ಬೇರೆ ಕೊಟ್ಬಿಟ್ಟಿದ್ವಿ. ನನ್ನ ಮಗಳದು ಹೋದ ವರ್ಷದ ಬರ್ತಡೆ ಫ್ರಾಕ್. ಹೋದ ವರ್ಷನ ಆಚೆ ವರ್ಷನ? ಹೋದ ವರ್ಷ ನಮ್ಮ ಮನೆ ಗೃಹ ಪ್ರವೇಶ ಟೈಮ್ ಅಲ್ಲಿ ಆಯ್ತಲ್ವಾ, ನೋಡ್ರಿ ಅದು ಗೃಹ ಪ್ರವೇಶ 2 ದಿನ ಇದ್ದೆ ಅನ್ನುವಾಗ ಅವಳಿಗೆ ಬರ್ತಡೇ ಬಂದಿದ್ದು. ಅವಾಗ ನಾವು ಗೃಹ ಪ್ರವೇಶ ಗ್ರ್ಯಾಂಡ್ ಆಗಿ ತಂದಿತ್ವಲ್ಲ, ನಾವ್ ಇನ್ನೊಂದು ಡ್ರೆಸ್ ತಗೊಳ್ಳೋದೇ ಮರ್ತ್ಬಿಟ್ಟಿದೀವಿ. ಏನು ಈ ಬರ್ತಡೇ ಜೊತೆ ಒಂದು ಡ್ರೆಸ್ ಕಳ್ಸಿದ್ರಲ್ಲ ವೀಣಕ್ ಅವರು, ಅದಾದ್ಮೇಲೆ ತೋರ್ಸೋಣ ಲಾಸ್ಟಲ್ಲಿ. ಸರಿ. ಇದು ಬಂದ್ಬಿಟ್ಟು ಇದು ಯಾವಾಗ ತಗೊಂಡಿದ್ದು ನೆನಪಿಲ್ಲ. ಅದು ಗೌರಿ ಹಬ್ಬಕ್ಕಲ್ಲ, ಏನೋ ಹಬ್ಬಕ್ಕೆ, ಏನೋ ಹಬ್ಬಕ್ಕೆ ಒಟ್ಟಿನಲ್ಲಿ. ಇದು ಯಾವಾಗ ತಗೊಂಡಿದ್ದು ನೆನಪಿಲ್ಲ. ಟ್ರೆಂಡ್ಸಲ್ಲಿ ತಗೊಂಡಿದ್ದು. ಫ್ರಾಕ್ ಸ್ವಲ್ಪ ಸ್ವಲ್ಪ ಲೂಸ್ ಆಗೋದು, ಈಗ ಕರೆಕ್ಟ್ ಆಗಿ ಆಗ್ತೈತೆ. ಫ್ರಾಕು ಸೇಮ್ ಈ ಫ್ರಾಕ್ ಏನಾಯ್ತು ಅದೇ ಥರನೇ ಅದು ಫ್ರಾಕು. ಟ್ರೆಂಡ್ಸಲ್ಲಿ ತಂದಿದ್ದು. ಇದು ಅಷ್ಟೇ ಟ್ರೆಂಡ್ಸಲ್ಲಿ ತಂದಿದ್ದು. ನನ್ನ ಮಗಳು ತುಂಬಾ ಫೇವ್ರೆಟ್, ನನ್ನ ಮಗಳಿಗೆ ತುಂಬಾ ಇಷ್ಟ. ಇದು ತುಂಡ ಬಂದೈತೆ ಬೇಡ ಮಗಳೇನು ಇಲ್ಲ, ನಂಗೆ ಈ ಡ್ರೆಸ್ ಬೇಕು, ಹಂಗೆ ಇತ್ತಿರು, ನಾನು ಯಾವಾಗಾದ್ರೂ ಹಾಕೋತೀನಿ ಅಂತೇಳಿ ಯಾವಾಗಾದ್ರೂ ಒಂದೊಂದ್ಸರಿ ಹಾಕೋತಾ ಇರ್ತಾಳೆ. ಇದು ಯಾಕೆಂದ್ರೆ ಪಿಂಕ್ ಐತೆ, ಮತ್ತೆ ಅದ್ರಲ್ಲಿ ವೈಟ್ ಡಾಟ್ ಬಂದಿದ್ದೇನೋ ಚೆನ್ನಾಗಿ ಒಂಥರ ಲುಕ್ ಕಾಣಿಸುತ್ತೆ. ಅದಕ್ಕೆ ಅವಳಿಗೆ ಇಷ್ಟ ಅಂತ ಅದಿಟ್ಟಿರೋದು. ಅದು ಅವಳಿಗೆ ಇಷ್ಟವಾದ. ಅದರಲ್ಲೂ ನೋಡ್ರಿ ಜಾಸ್ತಿ ಡ್ರೆಸ್ಗಳಲ್ಲೆಲ್ಲ ಪಿಂಕು ಆ ಥರ, ಒಂದು ಲೈಟ್ ಪಿಂಕು ಅಥವಾ ಡಾರ್ಕ್ ಪಿಂಕು ಅಥವಾ ಪಿಂಕ್ ಚುಕ್ಕೆ ಆದರೂ ಇರಬೇಕು, ಆ ಥರ ಡ್ರೆಸ್ಸೇ ತಗೊಂಡಿರೋದು. ಇದು ಬಂದ್ಬಿಟ್ಟು ಇನ್ನು ಆಕೆ ಇಲ್ಲ ಈ ಡ್ರೆಸ್ನ. ತುಂಬ ದೊಗಲ ಬಗಲ ಸ್ವಲ್ಪ ದೊಡ್ಡದಾಗ್ತೈತೆ. ಬೆಕ್ಕಿನ ಮರಿನೇ, ಬೆಕ್ಕೇನ ಇರೋದು ಅದ್ರ ಮೇಲೆ. ಬೆಕ್ಕೆ. ಇದು ಬಂದ್ಬಿಟ್ಟು ನಮ್ಮ ವ್ಯೂವರ್ಸ್ ಒಬ್ರು ನಮಗೆ, ಅದು ಮತ್ತೆ ಅದ್ರ ಜೊತೆಗೆ ಇದು ಪರವಾಗಿಲ್ಲ, ಇವಾಗ ಹಾಕೋತಿದ್ದಾಳೆ ನೋಡ್ರಿ, ಚೆನ್ನಾಗಿದೆ. ಇದು ಜೀನ್ಸ್ ಟಾಪ್ ತರ ಏನೋ, ಟಾಪ್ ಮೇಲೆ ಹಾಕ್ಬೋದು ಅಥವಾ ಲೆಗ್ಗಿನ್ಸ್, ವೈಟ್ ಲೆಗ್ಗಿನ್ಸ್ ಮೇಲೆ ಹಾಕ್ಬೋದು. ನಾವು ಜೀನ್ಸ್ ಟಾಪ್ ಮೇಲೆ ಹಾಕೋತಾಳೆ ಅವಳು. ಜೀನ್ಸ್ ಮೇಲೆ, ಜೀನ್ಸ್ ಪ್ಯಾಂಟ್ ಮೇಲೆ, ಜೀನ್ಸ್ ಟಾಪ್ ಮೇಲೆ ಅಲ್ಲ, ಜೀನ್ಸ್ ಪ್ಯಾಂಟ್ ಮೇಲೆ ಇದು ಹಾಕೋದು. ಇದೆರಡೂ ಒಟ್ಟಿಗೆ ಕಳಿಸಿದ್ದು ಸರ್ಪ್ರೈಸ್ ಆಗಿ. ನಮ್ಮ ವ್ಯೂವರ್ಸ್ ಒಬ್ರು ಅಮೇರಿಕದಲ್ಲಿ ಏನೋ ಇದ್ದಾರೆ, ಅವ್ರು ನಮ್ಮ ಗೃಹ ಪ್ರವೇಶಕ್ಕೆ ಗಿಫ್ಟ್ ಎಲ್ಲ ಕಳಿಸಿದ್ರಲ್ಲ, ಅವ್ರು ಕಳಿಸಿರೋದು. ತುಂಬ ಖುಷಿ ಆಯ್ತು ಅದು. ಆದರೆ ಅದು ಮಾತ್ರ ಒಂದು ಆಕೆ ಇಲ್ಲ, ಅದು ಆಗ್ತಾನೆ ಇಲ್ಲ ಅವಳಿಗೆ. ಅದು ಹಾಕಿಲ್ಲ. ಇನ್ನೂ ಒಂದು 6 ತಿಂಗಳು ಬಿಟ್ಟರೆ ಆಗ್ಬೋದು ಅನ್ಸುತ್ತೆ, ನೋಡಬೇಕು. ಇದು ಬಂದು ನಮ್ಮ ಗೃಹ ಪ್ರವೇಶದ ಡ್ರೆಸ್. ಇದು ಲಂಗ. ನಾನು ಯಾವುದೋ ಹೊಲಿತೀನಿ ಅಂತೇಳಿ ಹೊಲಿಲೇ ಇಲ್ವಲ್ಲ. ಹೊಲಿಯಕ್ಕೆ ಟೈಮ್ ಇರಲಿಲ್ಲಮ್ಮ ಅವಾಗ. ನೋಡ್ರಿ ಇದು ಲಂಗ ಬ್ಲೌಸ್, ಲಂಗ ದಾವಣಿ ಟೈಪೇನೆ. ಅದಕ್ಕೆ ಒಂದು ಬೇಲ್ ಕೊಟ್ಟಿದ್ದಾರಲ್ಲ ನೋಡ್ರಿ, ಈ ಥರ. ಇದು ಚೆನ್ನಾಗಿದೆ ಗೃಹ ಪ್ರವೇಶಕ್ಕೆ. ಅಕ್ಕ ತಂಗಿ ಇಬ್ರಿಗೂ, ಮತ್ತೆ ನನ್ನ ಚಿಕ್ಕ ಮಗಳಿಗೆ ಇಬ್ರಿಗೂ ಒಂದೇ ತರ ಡ್ರೆಸ್. ಅಕ್ಕ ತಂಗಿ ಇಬ್ರಿಗೂ ಒಂದೇ ತರ ಬಂದಿದೆ. ಅವ್ರಿಗೆ ಅಕ್ಕ ತಂಗಿಗೆ ಒಂದೇ ತರ ಡ್ರೆಸ್ಸು, ನಾವು ಅಕ್ಕ ತಂಗಿ ಒಂದೇ ತರ ಡ್ರೆಸ್ಸು, ಇವ್ರು ಅಣ್ಣ ತಮ್ಮ ಒಂದೇ ತರ ಡ್ರೆಸ್ ತಗೊಂಡಿದ್ರು. ಇದಕ್ಕೆ ವೇಲ್ ತರ ಅಲ್ವಾ ಇದು? ಈ ಥರ ಬಂದಿತ್ತು. ಇದು ಚೆನ್ನಾಗೈತೆ. ಎಲ್ಲಿ ಚೆನ್ನಾಗೈತೆ. ಇದಕ್ಕೆ ಇವ್ರ ಮಕ್ಳಿಗೆ ಈ ಥರ ಫಂಕ್ಷನ್ಗಳಲ್ಲಿ ತರೋ ಬಟ್ಟೆ ತರೋ ಇದಕ್ಕೆ ಒಳ್ಳೆ ಚೆನ್ನಾಗಿರೋ ಸೀರೆನೇ ಬರ್ತೈತೆ. ಅದೆಷ್ಟು 2000 ಏನೋ, 2000 ಚಿಲ್ಡ್ರನ ಏನೋ, 2000. ಈ ಡ್ರೆಸ್ನ ನೋಡೇ ಇದ್ದೀರಾ, ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮ ಮಗಳು ಮ್ಯಾಚಿಂಗ್ ತಗೊಂಡಿರೋ ಅಂತ ಡ್ರೆಸ್. ಇದನ್ನೇನಂತಾರೆ ಹೇಳ? ಶರಾರ. ಅದು ಟಾಪು, ಅದಕ್ಕೊಂದು ಪ್ಯಾಂಟ್ ಬರ್ತೈತೆ, ದೊಗಲ ಬಗಲ ಪ್ಯಾಂಟು, ಪ್ಲಾಜಾ ಪ್ಯಾಂಟ್. ಇದು ಪ್ಲಾಜಾ ಪ್ಯಾಂಟ್ ಹತ್ರ ದೊಗಲ ಬಗಲ ಪ್ಯಾಂಟು, ಅದಕ್ಕೊಂದು ವೇಲ್ ಬರುತ್ತೆ. ಇದು ನೋಡಿದಾರೆ ಅವಾಗ ಬ್ಲಾಗಲ್ಲೆಲ್ಲ. ಇದು ಯುಗಾದಿ ಹಬ್ಬಕ್ಕೆ ತಗೊಂಡಿರೋ ಅಂತ ಡ್ರೆಸ್ಸು. ಈ ಸಲ ಯುಗಾದಿಗೆ. ಇದೇನಿದು? ಇದು ಒಂಥರ ಚೂಡಿದಾರ್ ಟೈಪ್ ಬರ್ತೈತಲ್ಲ, ಉದ್ದ ಇದು ಬರ್ತೈತೆ. ಅದಕ್ಕೆ ಪ್ಯಾಂಟು
ಇದೊಂಥರ ಚೂಡಿದಾರ್ ಥರ ಬರುತ್ತೆ. ಆ ಟಾಪು, ಇದು ಪ್ಯಾಂಟು, ಇದು ವೇಲು. ವೇಲ್ ಬರುತ್ತೆ. ನಾವು ಸಂಕ್ರಾಂತಿ ಹಬ್ಬಕ್ಕೆ, ಸಂಕ್ರಾಂತಿಗಲ್ಲ ಶಿವರಾತ್ರಿ ಹಬ್ಬಕ್ಕೆ ಇದೇ ತರ ಡ್ರೆಸ್ಸು ಕಲರ್ ಫೇವರೇಟ್ ಪಿಂಕ್ ಕಲರ್ ಅಲ್ಲಿ ತಗೊಬಂದಿದ್ವಿ. ಆಮೇಲೆ ಯುಗಾದಿ ಹಬ್ಬಕ್ಕೆ ಯಾರಾದ್ರೂ ಚೆನ್ನಾಗಿರೋದು ತರಿಸಿರ್ತಾರೆ ಅಂತ ಹೋದ್ವಿ. ಆದ್ರೆ ಬರೀ ಈ ತರನೇ ಜಾಸ್ತಿ ಇದ್ದಿದ್ದು. ನಮ್ಗಲ್ಲಿ ಯಾವ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಆದ್ರೂ ಇದನ್ನ ತಗೊಂಡ್ವಿ ಇರ್ಲಿ ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಹಾಕೋದಕ್ಕೆ ಮನ್ಸಾಗ್ಲಿಲ್ಲ. ಆ ಟೈಮಲ್ಲಿ ಈ ಲಂಗ ಬ್ಲೌಸ್ ಪೀಸ್ ತಗೊಬಂದು ಸ್ಟಿಚ್ ಮಾಡಿದೆ. ನಮ್ಮ ಶ್ರೀಮತಿ ಸ್ಟಿಚ್ ಮಾಡಿದ ಪೀಸ್ ತಂದು ಈಗ ಅವ್ರು ಹೊಲ್ದಿರೋ ಲಂಗ ಬ್ಲೌಸ್ ತೋರಿಸ್ತಾರೆ ನೋಡ್ರಿ. ಇದರಲ್ಲೂ ಪಿಂಕು ಹುಡ್ಕಿದ್ವಿ, ಕಲರ್ ನೋಡಿದ್ವಿ, ಸಿಕ್ಕಿಲ್ಲ. ಅದಕ್ಕೆ ಅದರಲ್ಲಿ ಇದ್ದಿದ್ರಲ್ಲಿ ಇದು ಕಲರ್ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ಇದು ತಗೊಬಂದು. ಬ್ಲೌಸು ಇದಕ್ಕೇನೋ ಜಾಸ್ತಿ ಡಿಸೈನ್ ಮಾಡಿಲ್ಲ, ಸುಮ್ಮನೆ ಸಿಂಪಲಾಗಿ ಒಂದು ಲೇಸ್ ಏನೋ ಅಟ್ಯಾಚ್ ಮಾಡಿ ಹೊಲ್ದಿರೋದು. ಬ್ಯಾಕ್ ಸೈಡು ಅಷ್ಟೇ ಲೇಸ್ ಹಾಕಿರೋದಲ್ಲ. ಇದು ಲಂಗದಲ್ಲೇನೆ ಸ್ವಲ್ಪ ಪೀಸ್ ತಗೊಂಡು ಬಫ್ ಇಟ್ಟಿದ್ದೀನಿ ಸ್ಲೀವ್ಗೆ. ಪುಟ್ಟ ಒಂದು ಲೇಸ್ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ಅಂದ್ರೆ ಇದು ಬ್ಲೌಸ್ ಪೀಸಲ್ಲಿ ಹೊಲ್ದಿರೋದಲ್ಲ, ಇದು ಸ್ಲೀವ್ ಬ್ಲೌಸ್ ಪೀಸ್. ಸ್ಲೀವ್ ಮಾತ್ರ ಲಂಗದಲ್ಲಿ, ಅದೇ ಸ್ಲೀವ್ನೇ ನಾನು ಹೇಳಿದ್ದು, ಸ್ಲೀವ್ನ ಲಂಗದ ಪೀಸಲ್ಲಿ ಕಟ್ ಮಾಡಿ ಹೊಲ್ದಿರೋದು. ಬಫ್ ಇಟ್ಟು ಹೊಲ್ದಿರೋದು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಜಾನೆ ಮಗಳು ನೋಡಿದಾರೆ ಬ್ಲಾಗಲ್ಲಿ ಬಿಡು ಅವರೆಲ್ಲ ಆಗ್ಲೇ. ಇದು ಲಂಗ ಗೊತ್ತಲ್ಲ. ಅದೇ ಇದಷ್ಟೊಂದು ಫ್ರಿಡ್ ನೀಟಾಗಿ ಕೂರಲ್ಲ. ಇದೊಂಥರ ಅಳ್ಟ್ಕೊಳೋದು ಜಾಸ್ತಿ ಅಲ್ಲ ಬಟ್ಟೆ, ಇದಾಗುತ್ತೆ ನಮ್ಮ ಅಷ್ಟು. ಇದು ಬಂದ್ಬಿಟ್ಟು ಡಿ ಮಾರ್ಟ್ ಅಲ್ಲಿ ತಗೊಂಡ್ಬಂದಿರೋದು. ಮೊನ್ನೆ ಸ್ಕೂಲ್ ಓಪನ್ ಆಗೋ ಟೈಮಲ್ಲ, ಲಾಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋಗಿದ್ವಿ, ಎಸ್ ಮಾಲ್ಗೆ ಹೋಯ್ತಲ್ಲ ತುಮಕೂರಿಗೆ, ಆವಾಗ ತಂದಿರುವಂಥದ್ದು ಫ್ರಾಕ್. ಇದು ಬಟ್ಟೆ ಮಾತ್ರ ಬೆಣ್ಣೆ ಇದ್ದಂಗೆ ಐತೆ, ಸಖತ್ತು ಮೆತ್ತಗೈತೆ, ಪ್ಯೂರ್ ಕಾಟನ್. ಅದೊಂದು, ಮತ್ತೆ ಇದು ಒಂದು, ಇದು ಅಷ್ಟೇ. ಅಲ್ಲಿ ಹುಡ್ಕೋದ್ವಿ, ಎಲ್ಲ ಖಾಲಿ ಆಗಿಬಿಟ್ಟಿದ್ವು ಸೆಲೆಕ್ಷನ್ ಮಾಡಿ. ಅದಕ್ಕೆ ಸಿಕ್ಕಿದ್ರಲ್ಲೇ ಚೆನ್ನಾಗಿರೋ ಇವೆರಡು ತಗೊಬಂದ್ವಿ. ಇಷ್ಟೇ ನಮ್ಮ ಜಾನಿ ಮಗಳ ಡ್ರೆಸ್ ಕಲೆಕ್ಷನ್. ಇನ್ನೊಂದಿದೆ, ಅದೇ ವಿಣಕರ್ ಕೊಡ್ಸಿದ್ವಿ, ನಾವಿನ್ನೂ ಹಾಕೇ ಇಲ್ಲ ಅದು. ಸರಿ ಹೋಗ್ತಪ್ಪ. ಇನ್ನು ಬಾಕ್ಸಲ್ಲೇ ಇಟ್ಟಿದ್ದೀವಿ, ಹಂಗೆ ನಾವು ಓಪನ್ನು ಸಹ ಮಾಡಿಲ್ಲ. ಓಪನ್ ಮಾಡಿ ನೋಡಿದ್ದೀವಿ. ಫುಲ್ಲು ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪಿಂಕ್ ಕಲರು ಅವ್ಳಿಗೆ ಇಷ್ಟು ಚೆನ್ನಾಗಿದೆ, ಮಿಸ್ತಾಯ್ತು ಹಂಗೆ. ಹೌದಾ? ಅದೇ ಬ್ಯಾಕ್ ಅದಾ? ಇದು ಬ್ಯಾಕ್. ಹೌದಾ? ಇದು ಫ್ರಂಟ್. ಹಾಂ, ಫ್ರಂಟ್ ಜಾಸ್ತಿ ವರ್ಕ್ ಇದೆ ನೋಡಿ, ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ವರ್ಕು. ಇದಕ್ಕೆ ಸ್ಲೀವ್ ಇದೆ, ನಾನು ಇನ್ನೂ ಅಟ್ಯಾಚ್ ಮಾಡಿಲ್ಲ. ಸ್ಲೀವ್ ಅಟ್ಯಾಚ್ ಮಾಡಿಲ್ಲ. ಆಮೇಲೆ ಅದಕ್ಕೆ ವೇಲು. ಇದು ಲೆಹಂಗಾ ಇನ್ನುದ್ದಾನೆ ಇದೆ ಅನ್ಸುತ್ತೆ. ನಂಗೆ ಆಗುತ್ತೆ ಇದು. ನೋಡ್ರಿ ಎಷ್ಟು ತುಂಬ ಗ್ರ್ಯಾಂಡ್ ಆಗಿದೆ ಅಂದರೆ, ತುಂಬ ಚೆನ್ನಾಗೈತೆ. ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡ್ರಿ, ತುಂಬಾನೇ ಗ್ರ್ಯಾಂಡ್ ಆಗಿರೋದು. ನೋಡಿದ್ರಲ್ಲ ಇದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತೈತೆ ಅಂತ. ಇದು ವೀಣಕ್ಕ ಅಂತ ಹೇಳಿದ್ವಲ್ಲ, ಅವರು ಹೋದ ವರ್ಷ ಬರ್ತಡೆಗೆ ಅಂತ ಕಳ್ಸಿರುವಂತ ಡ್ರೆಸ್. ಇದು ಆಲ್ಟ್ರೇಷನ್ ಮಾಡಿ ಹಾಕೋದಿತ್ತು, ಆದ್ರೆ ಗೃಹ ಪ್ರವೇಶದ ಹಿಂದೆ ಮುಂದೆ ಆಗಿರೋದ್ರಿಂದ ನಮ್ಗೆ ಟೈಮ್ ಆಗ್ಲಿಲ್ಲ ಹಾಕೋದಕ್ಕೆ. ಅದಕ್ಕೆ ಹಂಗೆ ಮತ್ತಿನ್ನೊಂದು, ಅದು ಅವಳಿಗೆ ಸ್ವಲ್ಪ ದೊಡ್ಡದಾಗೋದು. ಆಲ್ಟ್ರೇಷನ್ ಮಾಡಕ್ ಹೋದ್ರೆ ಅದು ಇದೆಯಾ ಸ್ಟೋನ್ ಎಲ್ಲ ಹೋಗ್ಬಿಡೋದು. ನಾವು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟೆ ಹಾಕೋಣ ಅಂತ ಹಂಗೆ ಎತ್ತಿಟ್ಟಿದ್ವಿ. ಮತ್ತಿನ್ನೊಂದೇನಂದ್ರೆ, ಅದು ಇದು ಕಳ್ಸಿದ್ದು ತುಂಬಾ ಇದು, ನಿನ್ಗೆ ಯಾವ ಕಲರ್ ಇಷ್ಟ, ಪಿಂಕ್ ಅಲ್ವಾ ಅಂತ ಹೇಳ್ಬಿಟ್ಟು ಪಿಂಕ್ ಅಲ್ಲಿ ಯಾವ ಸೈಜ್ ತರಬೇಕು ಎಲ್ಲ ಕೆಲವೊಂದೆಲ್ಲ ಫೋಟೋ ತೆಗೆದು ಕಳಿಸಿ ವಾಟ್ಸಪ್ ಅಲ್ಲಿ ಬೇಕು ಅಂದಾಗ ಈ ಡ್ರೆಸ್ ನ ಕಳ್ಸಿರೋ. ಅವರು ಮುಂಚೆ ಹಂಗೆ ಕಳಿಸ್ತಾ ಇದ್ರು ಅವರು ಇದು ಮಾಡಿ. ಆದ್ರೆ ಈ ಸಲ ನಮ್ಮನ್ನ ಕೇಳಿ ನಮ್ಮ ಮಗಳಿಗೆ ಇಷ್ಟ ಆಗಿದ್ನ ಅವರು ಏನೋ ಶೋರೂಮ್ಗೆ ಅಂಗಡಿಗೆ ಹೋಗ್ಬಿಟ್ಟು ಹುಡುಕಿ ಅದ್ರಲ್ಲಿ ಪಿಂಕ್ ಕಲರ್ ಸಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಈ ಪಿಂಕ್ ಕಲರ್ ಹುಡುಕಿ ಅವಳಿಗೆ ಇಷ್ಟ ಅಂತ. ಆಮೇಲೆ ಅದರಲ್ಲಿ ಏನೋ ಬೇರೆ ಎಲ್ಲ ಫೋಟೋ ಕಳಿಸಿದ್ರು ಅಲ್ಲ, ಅದರಲ್ಲಿ ನೋಡಿ ಕೊನೆಗೆ ಇದು ಸೆಲೆಕ್ಷನ್ ಮಾಡಿದ್ಕೆ ಇದನ್ನೇ ಕಳಿಸಿದ್ದಾರೆ. ನಮಗೂ ಅವ್ರಿಗೂ ಯಾವ ಜನ್ಮದ ಋಣ ಏನಿದೆಯೋ ಗೊತ್ತಿಲ್ಲ. ಮೊದಲನೇ ವರ್ಷ ಬರ್ತಡೆಯಿಂದ, ನಮ್ಮ ಮಗಳು ಮೊದಲನೇ ವರ್ಷದ ಬರ್ತಡೆಯಿಂದ ಪ್ರತಿ ವರ್ಷ ಏನಾದರೂ ಒಂದು ಗಿಫ್ಟ್ ಕಳಿಸ್ತಾನೆ. ಅದರಲ್ಲೂ ಬಟ್ಟೆ ಈ ಥರನೇ ಜಾಸ್ತಿ ಕಳಿಸ್ತಿದ್ದಾರೆ. ಗೊತ್ತಿಲ್ಲ, ಅದು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅದನ್ನು ಹಾಗೆ ಎತ್ತಿಟ್ಟಿದ್ದೀವಲ್ಲ, ಅವ್ರು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಹಾಕ್ತೀವಿ. ಆದರೆ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ಬಂದಾಗ ಹಾಕ್ತೀವಿ ಖಂಡಿತ. ಅದು ತುಂಬ ಚೆನ್ನಾಗಿದೆ. ಇದು ಇಷ್ಟು ನಮ್ಮ ಡ್ರೆಸ್ ಕಲೆಕ್ಷನ್. ಇನ್ನು ಹೇಳಿದ್ವಲ್ಲ ಆಗ್ಲೇ ತುಂಬ ಕೆಲವೊಂದು ಇದಾವು. ಎಲ್ಲ ತುಂಡ ಬಂದು ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿರೋ ಲೆಹಂಗಾ ಎಲ್ಲ ಹೊಲ್ದಿದ್ರು ನಮ್ಮ ಶ್ರೀಮತಿ ಅವರು. ಅದನ್ನೆಲ್ಲ ಬೇರೆ ಫೋಟೋ ಇದ್ರೆ ಸರಿ ಹುಡುಕ ಹಾಕ್ತಿದ್ದು ಫೋಟೋ ಇದ್ರೆ. ಅದೇ ಹೇಳಿದ್ವಲ್ಲ, ಇಷ್ಟು ಇದಾವೆ ಸದ್ಯಕ್ಕೆ ಈಗ. ಆದ್ರೂ ಕೆಲವೊಂದು ತುಂಡ ಬರವ್ ಇದಾವೆ, ಕೆಲವೊಂದು ಮತ್ತಿನ್ನೊಂದು ಕೆಲವೊಂದು ಹಾಕೊಳ್ಳೋದಿಲ್ಲ ಅವಳು ಜಾಸ್ತಿ. ಯಾಕೆಂದ್ರೆ ಈ ಲೆಹಂಗಾ
ಈ ಲಂಗ ಬ್ಲೌಸ್ ಎಲ್ಲ ಎಲ್ಲ ಹಾಕೋದಕ್ಕಾಗುತ್ತೆ. ಹೌದು, ತುಂಡ ಬಂದು ಅವ್ರು ಬೆಳಗ್ಗೆ ಎದ್ರೆ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ, ಸಂಜೆ ನೈಟ್ ಡ್ರೆಸ್ ಏನೋ ಹಾಕೊಳೋದು, ಯಾವಾಗಲೂ ಮಧುಗಿರಿ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಅವಾಗ ಸುಮ್ಮನೆ ಮಾಮೂಲಿ ಕಾಟನ್ ಡ್ರೆಸ್ ಯಾವಾದ್ರೂ ಫ್ರಾಕ್ ಆ ಥರ ಈ ಥರ ಹಾಕೋತಾಳೆ. ತುಂಬ ಅಪರೂಪ. ಅಂದರೆ ಬೆಳೆಯ ಮಕ್ಳಿಗೆ ಎಷ್ಟು ಬಟ್ಟೆ ತಂದರೂ ಸಾಕಲ್ಲ, ಬೇಗ ತುಂಡ ಬರ್ತವೆ. ಆ ತುಂಡ ಬಂದಮೇಲೆ ನಾವು ಇದು ಮಾಡೋಕ್ಕಾಗಲ್ಲ. ಇಷ್ಟೊತ್ತು ನೋಡಿದ್ರಲ್ಲ ಡ್ರೆಸ್ ಕಲೆಕ್ಷನ್ಸ್ ಬ್ಲಾಗು. ನಿನಗೆ ಹೇಳು, ಈಗ ಅವಳಿಗೆ ಈ ಥರ ಬಟ್ಟೆ ನಾವು ಹಾಕ್ಸಿಲ್ಲ, ಇನ್ನೂ ಹಾಕಿಸ್ಬೇಕಿತ್ತು ಅಂತ ಯಾವ್ದಾದ್ರು ಅನಿಸಿದ್ಯಾ? ಅನ್ಸಿದೆ. ಯಾವ ತರ ಗೊತ್ತಾ, ಒಂದು ಜೀನ್ಸ್ ಇದು ಬರುತ್ತೆ, ಅದಕ್ಕೆ ಒಳಗಡೆ ಟೀ ಶರ್ಟ್ ಏನೋ ಬರುತ್ತೆ, ವೈಟ್ ಟೀ ಶರ್ಟ್, ಆ ಥರದ್ದು ಒಂದು ಹಾಕ್ಬೇಕು ಅಂತ ಆಸೆ ಇದೆ. ಆಮೇಲೆ ಸೀರೆ ಉಡಿಸ್ಬೇಕು ಅಂತ ಒಂದು ಆಸೆ ಇದೆ. ನೆನಪು ಬರ್ತಾ ಇಲ್ಲ. ಅದೇ ಕೇಳ್ತಿದ್ರಲ್ಲ ನೀವು, ಏನಿದು ನಮ್ಮ ಜನೆ ಮಗಳದು ಡ್ರೆಸ್ ಕಲೆಕ್ಷನ್ ತೋರಿಸಿ ಅಂತ ಇದೇ ಬ್ಲಾಗ್ ಮಾಡಿದ್ದೀವಿ. ನಿಮ್ಗೆ ಏನು ಅನಿಸ್ತು, ಹೇಗೆ ಅನ್ನಿಸ್ತು ಈ ಬ್ಲಾಗು ಅಂತ ಹೇಳಿ, ನಿಮ್ಗೆ ಯಾವ ಡ್ರೆಸ್ ತುಂಬಾ ಇಷ್ಟ ಆಯ್ತು ಅಂತಲೂ ಸಹ ಹೇಳಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.